ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ತಿರುಪತಿ ಲಾಕ್ ಟೂಗೆ ಸ್ವಾಗತ. ಇದ ನೋಡ್ರಿ ತಿರುಪತಿಗೆ ಹೋಗುವಂತ ಟ್ರೈನ್ ಗದಗಿಂದ ಹೋಗುತ್ತಾ ಹರಿಪ್ರಿಯ ಎಕ್ಸ್ಪ್ರೆಸ್ ಈ ಟ್ರೈನ್. ಓಕೆ, ಹರಿಪ್ರಿಯ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿ ಹೊಂಟ ಬಿಟ್ವಿ. ನೆಕ್ಸ್ಟ್ ಬಂದ ಬಿಡ್ತು ನೋಡ್ರಿ ತಿರುಪತಿ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ಇತ್ತು, ಕ್ಲೈಮೇಟ್ ಬಹಳ ಕೋಲ್ಡ್ ಇತ್ತು. ಆ ಕೋಡ್ ಒಳಗ ಎಲ್ಲರೂ ಜಾಕೆಟ್ ಹಾಕೊಂಡು ತಿರುಪತಿ ರೈಲ್ವೆ ಸ್ಟೇಷನ್ ಇಳ್ಕೊಂಡ್ವಿ. ಹಂಗೆ ಇಳ್ಕೊಂಡು ಬಸ್ ಸ್ಟಾಪ್ ಕಡೆ ಹೋದ್ವಿ. ಬಸ್ ಸ್ಟಾಪ್ ಕಡೆ ಹೋಗಿ ಅಲ್ಲಿ ಬಸ್ ಹಿಡ್ಕೊಂಡ್ ಕೇಸಿ ನೆಕ್ಸ್ಟ್ ಮೇಲೆ ತಿರುಮಲಕ ಹೋಗ್ಬೇಕಂತ ಪ್ಲಾನಿಂಗ್ ಎಲ್ಲ ಮಾಡಕತ್ತಿದ್ವಿ. ರೈಲ್ವೆ ಸ್ಟೇಷನ್ ಇಳ್ಕೊಂಡ ತಕ್ಷಣ ನೆಕ್ಸ್ಟ್ ಎದುರುಗಡೆ ಬಸ್ ಸ್ಟಾಪ್ ಇತ್ತು. ಎಲ್ಲರೂ ಸೇರಿ ಬಸ್ ಸ್ಟಾಪಿಗೆ ಹೋದ್ವಿ. ಬಸ್ ಸ್ಟಾಪ್ ಇಂದ ಅಲ್ಲಿ ಬಸ್ ಹಿಡ್ಕೊಂಡ್ ಕೇಸಿ ಮೇಲ್ಗಡೆ ತಿರುಪತಿ ಅಂದ್ರೆ ಕೆಳಗಡೆ ಇರೋದು ತಿರುಪತಿ, ಮೇಲ್ಗಡೆ ತಿರುಮಲ ಐತಿ. ತಿರುಮಲಕ್ಕೆ ಹೋಗ್ಬೇಕಂತ ಬಸ್ ಸ್ಟಾಪ್ ಕಡೆ ಎಲ್ಲರೂ ನಾವು ನಡ್ಕೊಂತ ಹೊಂಟಿದ್ವಿ. ನೋಡ್ರಿ ಕ್ಲೈಮೇಟ್ ಹೆಂಗೈತಿ, ಫುಲ್ ಎಲ್ಲ ಮಂಜ ಕಾಣಕತ್ತೈತಿ. ಇಂಥ ಕೋಲ್ಡ್ ಕ್ಲೈಮೇಟ್ ಒಳಗೂ ನಾವು ಬುಕ್ ಮಾಡಿದಂಥ ಬಸ್ ಯಾವುದಪ್ಪ ಅಂದ್ರೆ AC ಬಸ್. ಇಲ್ಲಿ ಆಫೀಸ್ ಐತೆ ನೋಡ್ರಿ, ಇಲ್ಲಿ ಹೋಗಿ ನಾವು ಟಿಕೆಟ್ ತೊಗೋಬೇಕ. ನಮ್ಮ ದೋಸ್ತ್ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋಗ್ಯಾನ. ಟಿಕೆಟ್ ತೊಗೊಂಬಂದ ನಂತರ ನಾವು ಬಸ್ ಹತ್ತೀವಿ. ಬಸ್ ಹತ್ಕೊಂಡು ಮುಂದಿನ ಪ್ರಯಾಣ ನಾವು ಮಾಡ್ತೀವಿ. ಓಕೆ ಫ್ರೆಂಡ್ಸ್, ನೋಡ್ರಿ ಅಲ್ಲಿ ನಮ್ಮ ದೋಸ್ತ ಟಿಕೆಟ್ ತೊಗೊಂಡು ಬರಕತ್ತಾನ. ನೋಡಿ ಕೈ ಮಾಡಿ ತೋರ್ಸಕತ್ತಾನ, ಯಾಕಂದ್ರೆ ನಾವು ಟಿಕೆಟ್ ತೊಗೊಂಡಿವಿ. ನೀವು ಎಲ್ಲೇ ಹೋಗ್ಬೇಕಾದ್ರು ಟಿಕೆಟ್ ತೊಗೊಂಡು ಬಸ್ ಹತ್ರಿ ಅಂತ ಹೇಳೋದು ನಮ್ಮ ಉದ್ದೇಶ ಆಗೈತಿ. ಓಕೆ, ನಾವಿವಾಗ ಬಸ್ ಹತ್ಕೊಂಡಿವಿ. ಬಸ್ ಹತ್ಕೊಂಡು ಹಂಗೆ ಸ್ಟ್ರೈಟ್ ಬರಕತ್ತೀವಿ. ಮುಂದೆ ಎಂಟ್ರೆನ್ಸ್ ಗೇಟ್ ಬಂತ. ಆ ಗೇಟ್ ಮುಖಾಂತರ ನಾವು ಹಾಗೆ ಮುಂದೆ ಒಳಗಡೆ ಹೋಗ್ತೀವಿ. ಮುಂದೆ ಹೋದ್ಮೇಲೆ ಮುಂದೆ ಅಲ್ಲಿ ಏನು ಬರ್ತಪ್ಪ ಅಂದ್ರೆ ಲಗೇಜ್ ಚೆಕಿಂಗ್ ಬರ್ತೈತಿ. ಲಗೇಜ್ ಚೆಕಿಂಗ್ ಬಂದ ನಂತರ ಎಲ್ಲರೂ ಕಂಪಲ್ಸರಿ ಲಗೇಜ್ ಚೆಕಿಂಗ್ ಮಾಡಿಸ್ಲೇಬೇಕು. ಲಗೇಜ್ ಚೆಕಿಂಗ್ ಮಾಡಿಸಿದ್ರೆ ಮಾತ್ರ ಮೇಲ್ಗಡೆ ನಮಗೆ ಹೋಗೋಕೆ ಪರ್ಮಿಷನ್ ಕೊಡ್ತಾರೆ. ಕೇವಲ ಲಗೇಜ್ ಚೆಕಿಂಗ್ ಅಷ್ಟೇ ಅಂತ ಅನ್ಕೋಬೇಡ್ರಿ, ನಮ್ಮನ್ನು ಚೆಕ್ ಮಾಡ್ತಾರೆ. ಯಾಕಂದ್ರೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶದಿಂದ. ಓಕೆ, ಈಗೇನ ನಿಮ್ಮ ಕಣ್ಣಿಗೆ ಕಾಣ್ತೈತಲ್ಲ ಇಷ್ಟೊಂದು ಟ್ರಾಫಿಕ್, ಅದೇ ನಾ ಹೇಳ್ದಂಗೆ ಲಗೇಜ್ ಚೆಕಿಂಗ್ ಮಾಡ್ಸಕತ್ತಾರ. ಎಲ್ಲರೂ ಪಾಳೆ ಪ್ರಕಾರ ಲಗೇಜ್ ಚೆಕಿಂಗ್ ಮಾಡಿಸ್ಕೊಂಡು ಹೋದ ನಂತರ ನಮ್ಗೆ ಮುಂದ್ಗಡೆ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಪರ್ಮಿಷನ್ ಸಿಕ್ಕೈತಿ ಅಂತ ಅರ್ಥ. ಬರ್ರಿ ಹಂಗಾದ್ರೆ ಮತ್ತೆ ತಡ, ಹೋಗೇ ಬಿಡೋನು ಪಟ ಲಗೇಜ್ ಎಲ್ಲ ಚೆಕಿಂಗ್ ಮಾಡಿಕೊಂಡು. ಓಕೆ, ಅಂತೂ ಇಂತೂ ಲಗೇಜ್ ಚೆಕಿಂಗ್ ಎಲ್ಲ ಮುಗೀತು. ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಪರ್ಮಿಷನ್ ಅಂತ ಸಿಕ್ತು. ನಾವೆಲ್ಲ ಅವರು ಬಸ್ ಹತ್ತಿ ಮೇಲ್ಗಡೆ ಹೊಂಟೆ ಬಿಟ್ವಿ. ನೋಡ್ರಿ ವ್ಯೂಸ್ ಎಲ್ಲ ಎಷ್ಟು ಕೋಡ್ ಐತಿ, ಎಷ್ಟು ಮಂಜು ಬಿದ್ದೈತಿ. ನಾವಂತರೂ ಫೈನಲ್ ಆಗಿ ತಿರುಮಲಕ್ಕೆ ಬಂದ್ವಿ. ತಿರುಮಲಕ್ಕೆ ಬಂದ ತಕ್ಷಣ ರೂಮ್ ಬುಕ್ಕಿಂಗ್ ಮಾಡ್ಬೇಕನ್ನೋ ಪ್ಲಾನಿಂಗ್ ಹಾಕಕತ್ತೀವಿ. ಅದಕ್ಕೆ ಆಫೀಸ್ ಎಲ್ಲ ಐತಿ ಅಂತ ಹುಡುಕಿರೋ ಟೈಮ್ದಲ್ಲಿ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊತ ಹಾಗೆ ಮುಂದೆ ಹೊಂಟೆ ಬಿಟ್ವಿ. ನೀವು ತಿರುಪತಿಗೆ ಬಂದ ನಂತರ ಫಸ್ಟ್ ಮಾಡಬೇಕಾದ ಕೆಲಸ ಏನಂಬುದು ಹೇಳ್ತೀವಿ, ಕೇಳ್ರಿ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ನಾವು ತಿರುಪತಿಯಿಂದ ತಿರುಮಲಕ್ಕೆ ಬಂದೀವಿ. ತಿರುಮಲಕ್ಕೆ ಬಂದ ತಕ್ಷಣ ಸಂಗು ನಾವು ಮಾಡ್ಬೇಕಾದಂಥ ಕೆಲಸ ಏನು? CR ಆಫೀಸ್ಗೆ ಹೋಗ್ಬೇಕು, ನಮ್ಮ ಆಧಾರ್ ಕಾರ್ಡ್ ಕೊಡಬೇಕು, ರೂಮ್ ಬುಕ್ ಮಾಡ್ಬೇಕು. ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ರೂಮ್ ಬುಕ್ ಆಗಂಗಿಲ್ಲ. ನಾವು ಮೊಬೈಲ್ ನಂಬರ್ ಏನು ಕೊಡ್ತೀವಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರ್ತೈತಿ. ನಮ್ಮ ರೂಮ್ ಎಲ್ಲೈತಿ, ಯಾವ ಏರಿಯಾದಾಗ ಐತಿ ಅನ್ನೋದು ಕನ್ಫರ್ಮೇಷನ್ ತೊಗೊಂಡು ರೂಮಿಗೆ ಹೋಗ್ಬೇಕು. ಮತ್ತು ರೂಮಿಗೆ ಲೇಟಾಗಿ ಹೋಗೋಕ್ಕೂ ಬರೋಂಗಿಲ್ಲ. ಒಂದು ಸ್ವಲ್ಪ ಟೈಮಿಂಗ್ ಕೊಟ್ಟಿರ್ತಾರೆ, 1 hour ಒಳಗಡೆ ಹೋಗಿ ರೂಮ್ ನಾವು ಪಿಕ್ ಮಾಡಬೇಕು. ಆ ಆಫೀಸ್ ಎಲ್ಲೈತೆ ಅಂತ ನೋಡ್ಬರ್ರಿ. ಓಕೆ ಫ್ರೆಂಡ್ಸ್, ಬಸ್ ಹಿಡ್ಕೊಂಡು ಹಿಂಗೆ ಸ್ಟ್ರೈಟಾಗಿ ಮುಂದೆ ಹೋಗಬೇಕು. ಮುಂದೆ ಹೋದ ತಕ್ಷಣ ಇಲ್ಲಿ CRO ಆಫೀಸ್ ಬರ್ತೈತಿ. ಇದೆ ನೋಡ್ರಿ CRO ಆಫೀಸ್. ಇಲ್ಲಿ ಯಾರ್ಯಾರೆಲ್ಲ ನಾವು ರೂಮ್ ಬುಕ್ ಮಾಡ್ತೀವಿ ಅವ್ರದ್ದು ಅದು ಆಧಾರ್ ಕಾರ್ಡ್ ಕೊಡಬೇಕು. ಆಧಾರ್ ಕಾರ್ಡ್ ಕೊಟ್ಟು ರೂಮ್ ಬುಕ್ಕಿಂಗ್ ಮಾಡಬೇಕು. ರೂಮ್ ಬುಕ್ಕಿಂಗ್ ಮಾಡಿದ ಮೇಲೆ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರ್ತೈತಿ. ಆ OTP ಬಂತಂದ್ರೆ ಅದು ರೂಮ್ ಎಲ್ಲೈತಿ, ಯಾವ ಏರಿಯಾದಾಗ ಐತಿ ಅನ್ನೋದು ಮೆಸೇಜ್ ಕನ್ಫರ್ಮೇಷನ್ ನಮ್ಗೆ ಗೊತ್ತಾಗ್ತೈತಿ. ಆ ನಂಬರ್ನ ತೊಗೊಂಡು ನಾವು ಕಂಪ್ಯೂಟರ್ದಾಗ ಹೊಡೆದು ಎಂಟ್ರಿ ಮಾಡ್ಕೊಂಡು ಕ್ಲಾರಿಟಿ ತೊಗೋಬೇಕು. ತೊಗೊಂಡ ನಂತರ ನೋಡ್ರಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರ್ತೈತಿ. ಅದಕ್ಕೆ ನಾವು ಪ್ರಸಾದನ ತೊಗೊಂಡಿವಿ. ಎಲ್ಲರೂ ಪ್ರಸಾದ ತೊಗೊಂಡು ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಪ್ರಸಾದ ಸೇವನೆ ಮಾಡಿ ನಮ್ಮ ರೂಮ್ ಯಾವ ಏರಿಯಾದಾಗ ಐತೆ ಅಂತ ನಾವು ಕನ್ಫರ್ಮೇಷನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಆ ಏರಿಯಾಕ್ಕೆ ನಾವು ಬಸ್ ಇಟ್ಕೊಂಡು ಹೋಗೋ ಪ್ಲ್ಯಾನಿಂಗ್ ಒಳಗೆ ಹಾಗೆ ನಡ್ಕೋತ ಬಸ್ ಸ್ಟಾಪ್ ಕಡೆ ಹೊಂಟಿವಿ. ಹೋಗುವಾಗ ಕ್ಲೈಮೇಟ್ ಭಾಳ ಕೋಲ್ಡ್ ಇತ್ತಂತ ನಾವೆಲ್ಲರೂ ಕೂಡಿ ಒಂದು ಚಹಾ ಕುಡಿದ್ವಿ. ಯಾಕಂದ್ರೆ ಮೊದಲ ನಾವು ಚಹಾ ಲವರ್. ಚಹಾ ಕುಡ್ಕೊಂಡು ಹಾಗೆ ಸ್ಟ್ರೈಟಾಗಿ ಹೊಂಟ್ವಿ. ರೂಮಿಗೆ ಬಂದು ಲಗೇಜ್ ಎಲ್ಲ ಇಟ್ಟು ಇನ್ನೂ ಟೈಮ್ ಇತ್ತು. ಅದಕ್ಕೆ ದೇವಸ್ಥಾನ ಕಡೆ ನಾವೆಲ್ಲ ಫ್ರೆಂಡ್ಸ್ ಕೂಡಿ ಬಂದ್ವಿ. ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ದೂರದಿಂದ ಒಂದು ಚೆನ್ನಾಗಿ ನೋಡಿಕೊಂಡು ಕಣ್ ತುಂಬ್ಕೊಂಡಿವಿ. ನೋಡ್ರಿ ಇದೇ ದೇವಸ್ಥಾನ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು. ಆದ್ರೆ ಇವತ್ತು ಹೋಗಂಗಿಲ್ಲ, ನಾಳೆ ಹೋಗ್ತೀವಿ. ಇವತ್ತು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ನಾವು ಬೇಗ ದರ್ಶನಕ್ಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ದೇವಸ್ಥಾನದ ಸುತ್ತಮುತ್ತ ನಿಂತ್ಕೊಂಡು ಒಂದಿಷ್ಟು ಫೋಟೋ ಎಲ್ಲ ತೆಗೆಸ್ಕೊಂಡಿವಿ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ನಾವಿವಾಗ ಹೊಂಟಿರೋದು ಎಲ್ಲಿಗಪ್ಪ ಅಂದ್ರೆ ಪ್ರಸಾದ ತಗೊಳಕ್ಕೆ. ಇದು ನಾವೇನು ಹೊಂಟಿವಲ್ಲ, ಪ್ರಸಾದ ತಗೊಳಕ್ಕೆ ಹೋಗುವಂಥ ಅನ್ನದಾಸೋಹ ರೂಟ್. ನಾವಂತರೂ ಸಮಾಧಾನದಿಂದ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡ್ವಿ. ಯಾಕಂದ್ರೆ ಅಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗೋದಿಲ್ಲ, ಮೊಬೈಲ್ ಅಂತೂ ಅಲ್ಲಿ ಅಲವ್ ಇರೋದಿಲ್ಲ. ಆ ಕಾರಣಕ್ಕೆ ದರ್ಶನ ಆದ ನಂತರ ನಾವು ಹಂಗೆ ಇದೇ ರೂಟ್ ಹಿಡ್ಕೊಂಡು ಸ್ಟ್ರೇಟ್ ಹೋಗಿ ಬಂದ್ವಿ. ಬಂದು ಕೇಸಿ ಪ್ರಸಾದ ತಗೊಳ್ಳುವಂಥ ಜಾಗಕ್ಕೆ ಬಂದ್ವಿ. ಓಕೆ ಫ್ರೆಂಡ್ಸ್, ಈಗ ನಾವು ಅನ್ನದಾಸೋಹದ ಒಳಗಡೆ ಬಂದ್ವಿ. ಈಗ ನಿಮಗೆ ಏನು ಕಾಣ್ತಲ್ಲ ಆ ಒಂದು ಚಿತ್ರ, ತಿರುಪತಿ ತಿಮ್ಮಪ್ಪ 7 ಬೆಟ್ಟಗಳನ್ನು ದಾಟ್ಕೊಂಡು ಬಂದು ಇಲ್ಲಿ ನೆಲೆಸಿದ್ದಾನ ಅಂತ ಒಂದು ಪ್ರತೀತಿ ಐತಿ. ಈ 7 ಬೆಟ್ಟಗಳ ಹೆಸರು ಯಾರ್ಯಾರಿಗೆ ಗೊತ್ತೈತಿ ಅವರು ಕಮೆಂಟ್ ಮಾಡಿ ಹೇಳ್ರಿ. ಇದೇ ನೋಡ್ರಿ ಅನ್ನದಾಸೋಹದ ಒಳಭಾಗ. ಸಾವಿರಾರು ಮಂದಿ
ಒಟ್ಟಿಗೆ ಕುಂತ್ಕೊಂಡು ಪ್ರಸಾದ ಸೇವನೆ ಮಾಡ್ತಾರ. ನಾವು ಕೂಡ ಇದೇ ಸಾಲಿನಲ್ಲಿ ಕುತ್ಕೊಂಡು ಪ್ರಸಾದ ಸೇವನೆ ಮಾಡಿದ್ವಿ. ಎಷ್ಟು ಜನ ಕುಂತಾರ ನೋಡ್ರಿ, ಸಾಕಷ್ಟು ಜನ ಐತಿ ಪ್ರಸಾದ ತಗೊಳಕ. ನೀವು ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳೋದಕ್ಕೆ ಬನ್ರಿ, ಮಿಸ್ ಮಾಡ್ಕೋಬೇಡ್ರಿ. ಓಕೆ, ಫೈನಲ್ ಆಗಿ ಪ್ರಸಾದ ಸೇವನೆ ಮಾಡಿದ್ವಿ. ಏನೋ ಒಂಥರ ಜೀವನ ಪಾವನ ಆದಂಗೆ ಆಯ್ತು. ಓಕೆ ಫ್ರೆಂಡ್ಸ್, ತಿರುಪತಿ ಪ್ರಯಾಣ ಫೈನಲ್ ಆಗಿ ನಾವು ಅನ್ಕೊಂಡಂಗ ಕಂಪ್ಲೀಟ್ ಆಯ್ತು. ನೀವು ಕೂಡ ಬರ್ರಿ. ಇದ ನೋಡ್ರಿ, ನಾವು ರೂಮ್ ಚೆಕ್ಔಟ್ ಮಾಡಕತ್ತೀವಿ. ರೂಮ್ ಚೆಕ್ಔಟ್ ಮಾಡುವಾಗ ರೂಮ್ ಕೀ ಹ್ಯಾಂಡ್ ಓವರ್ ಇಲ್ಲಿ ಮಾಡಬೇಕು. ಓಕೆ, ಬಂದ ಬಿಡ್ತು ನಮ್ಮ ಟ್ರೈನ್ ಯಾವ್ದಪ್ಪ ಅಂದ್ರ ಚೆನ್ನೈ ಎಕ್ಸ್ಪ್ರೆಸ್. ಇಲ್ಲಿಂದ ರಾತ್ರಿ ಬಿಟ್ರೆ ಬೆಳಗ್ಗೆ 3 ಗಂಟೆಗೆ ಗದಗ ಹೋಗ್ತೈತಿ. ಗದಗಿಂದ ನಾವು ಮತ್ತೆ ಬೇರೆ ಟ್ರೈನ್ ಹಿಡ್ಕೊಂಡು ಆಲ್ಮಟ್ಟಿ ಹೋಗ್ಬೇಕು. ನಾವೀಗ ಟ್ರೈನ್ ಬಂತ, ಟ್ರೈನ್ ಹತ್ತಿ ಇವಾಗ ಹೊಂಟಿವಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಮುಖಾಂತರ ಸಿಗ್ತೀನಿ. ನಮಸ್ಕಾರ.